ಈಗ ನಿಮಗೆ ಬಿಗ್ ಬಾಸ್ ಮನೆ ಅಂತಂದರೆ ಒಂದಷ್ಟು ಕೂತಿತ್ತು ತಲೆಯಲ್ಲಿ. ಈಗ ಅದೆಲ್ಲ ಆರೋಪಗಳು ಕ್ಲಿಯರ್ ಆಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಉತ್ತಮ ಪಡ್ಕೊಂಡು ಆಚೆ ಬಂದಿದ್ದೀನಿ ಅನ್ನೋದಿದೆ. ಈಗ ನೀವು ಹೊರಗಡೆ ಬಂದಿರೋ ಕಾರಣ ಈಗ ಟಾಪ್ 5 ಯಾರು ಇರ್ಬೋದು ಅಂತ? ತ್ರಿವಿಕ್ರಮಣ್ಣ, ಹನುಮಂತಣ್ಣ, ರಜತ್ತು, ಭವ್ಯ, ಮಂಜಣ್ಣ. ಈ ಸಲ ಫೀಮೇಲ್ ಕಂಟೆಸ್ಟೆಂಟ್ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಯಾಕಂದರೆ ಶ್ರುತಿ ಮೇಡಮ್ ಬಿಟ್ಟರೆ ಬೇರೆ ಯಾರೂ ಗೆಲ್ಲೋದಕ್ಕೆ ಆಗಲಿಲ್ಲ. ಈ ಸಲ ಚೈತ್ರ ಅವ್ರು ಗೆಲ್ತಾರೆ ಅನ್ನೋ ನಿರೀಕ್ಷೆಗಳು ಸಾಕಷ್ಟು ಜನಕ್ಕಿತ್ತು. ಆದರೆ ಅದು ಕೂಡ ನೀವು ಬ್ರೇಕ್ ಮಾಡಿಬಿಟ್ರಿ ಅಂತ ಅನ್ಸಲ್ವಾ? ಗೊತ್ತಿಲ್ಲ, ನನಗೆ ಹೊರಗಡೆ ಜನ ಏನು ನಿರೀಕ್ಷೆ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲದೆ ಇರೋ ಕಾರಣಕ್ಕೆ ನಾನು ಅದನ್ನು ಮಾತಾಡೋದಿಲ್ಲ. ಆದರೆ ಇಲ್ಲಿ ತನಕ ಜನ ಉಳಿಸ್ಕೊಂಡು ಬಂದಿರೋದ್ರ ಬಗ್ಗೆ ಖುಷಿ ಇದೆ. ಅದರ ಆಚೆಗೆಲ್ಲ ಒಂದು ಕಡೆ ಬಿಗ್ ಬಾಸ್ ಅನ್ನೋದು ಲಿಂಗಾಧಾರಿತ ಕಾರ್ಯಕ್ರಮ ಅಲ್ವೇ ಅಲ್ಲ. ನಾನು ಅದನ್ನು ನಂಬ್ತೇನೆ. ಯಾಕೆಂದರೆ ಅಲ್ಲಿ ಎಲ್ಲರಿಗೂ ಕೂಡ ಸರಿಸಮಾನವಾದಂಥ ಅವಕಾಶಗಳು ಸಿಕ್ಕಿದೆ. ಇವ್ರು ಗಂಡು ಮಕ್ಕಳು ಅನ್ನೋ ಕಾರಣಕ್ಕೆ ಬೇರೆ, ಇವ್ರು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಬೇರೆ ಅಂತ ಯಾವತ್ತೂ ಬಂದಿಲ್ಲ. ಸಮರ್ಥವಾಗಿ ಯಾರ ವ್ಯಕ್ತಿತ್ವ ನಿಲ್ಲುತ್ತೆ ಮತ್ತು ಅದ್ರ ಜೊತೆಗೆ ಒಂದಷ್ಟು ಅದೃಷ್ಟವು ಸಾಥ್ ಕೊಡಬೇಕು. ಈಗ ಜನ ಉಳಿಸ್ಕೊಳ್ತಿದ್ದಾರೆ, ಹಾಗೆ ನಾಮಿನೇಷನಿಂದ ಬಚಾವಾಗೋದು ಭಾಳ ಮುಖ್ಯ. ಆ ನಾಮಿನೇಷನಿಂದ ಬಚಾವಾಗೋದು, ಟಿಕೆಟ್ ಟು ಫಿನಾಲೆ ತಗೊಳ್ಳೋದು, ಇದೆಲ್ಲ ಅದೃಷ್ಟದ ಆಟ. ಎಲ್ಲೋ ಒಂದು ಫ್ರ್ಯಾಕ್ಷನ್ ಆಫ್ 0.02 ಸೆಕೆಂಡ್ಸ್ನಲ್ಲಿ ಟಿಕೆಟ್ ಟು ಫಿನಾಲೆ ಕಳ್ಕೊಳ್ಳೋದಿದೆಲ್ಲ ತ್ರಿವಿಕ್ರಮಣ್ಣನಂತವರು. ಸೊ ಇಲ್ಲೆಲ್ಲೋ ಅದೃಷ್ಟನೂ ಕೈ ಕೊಡುತ್ತೆ. ಸೊ ಜನರ ಬೆಂಬಲ ಜೊತೆಗೆ, ವ್ಯಕ್ತಿತ್ವದ ಜೊತೆಗೆ, ಆಟದ ಜೊತೆಗೆ ಒಂಚೂರು ಅದೃಷ್ಟ ಬೇಕಾಗುತ್ತೆ. ಸೊ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಅದೃಷ್ಟ ನಮ್ಮ ಪಾಲಿಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅದನ್ನು ತಲುಪೋಕ್ಕಾಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಗೆಲ್ಲಿ, ಅದರಲ್ಲಿ ತಪ್ಪಿಲ್ಲ ಅಂದ್ಕೊಳ್ತೀನಿ. ಈಗ ನಿಮಗೆ ಕ್ಯಾಪ್ಟನ್ ಆಗೋಕ್ಕಾಗಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಅದು ಕೊರಗಿದೆಯಾ? ಇತ್ತು ಖಂಡಿತವಾಗ್ಲೂ. 7 ಸಲ ಕ್ಯಾಪ್ಟನ್ಸಿ ಕಂಟೆಂಡರ್ಶಿಪ್ಗೆ ಹೋಗಿ ಒಂದು ಸಲ ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಬೇಜಾರಿತ್ತು. ಆದರೆ ಬಿಗ್ ಬಾಸೇ ನನ್ನನ್ನು ಒಂದು ಸಲ ಕ್ಯಾಪ್ಟನ್ ಮಾಡ್ತಾರೆ ರೆಸಾರ್ಟ್ ಟ್ಯಾಕ್ಸ್ನ ಸಂದರ್ಭದಲ್ಲಿ. ಸೊ ಅದೊಂದು ಖುಷಿ ಇದೆ. ಆ ಕ್ಯಾಪ್ಟನ್ಸಿಯನ್ನು ಹ್ಯಾಂಡಲ್ ಮಾಡಿದ ರೀತಿ, ಆ ಟಾಸ್ಕ್ ಸೋತ ಮೇಲೆ ಸುದೀಪ್ ಸರ್ ಅದನ್ನು ನಿಜವಾಗ್ಲೂ ನೀವು ಗೆದ್ರಿ ಅಂತ ಹೇಳಿದ ರೀತಿ ಒಂದು ತಂಡವಾಗಿ ನಂಗೆ ಭಾಳ ಖುಷಿ ಕೊಟ್ಟಿದೆ. ಹಾಗೆ ಧನ್ರಾಜ್ ಹಾಗೆ ಹನುಮಂತ್ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ವರ್ಕ್ ಆಗ್ತಾ ಇದೆ. ಇಬ್ಬರು ಎಲ್ಲಿ ನೋಡಿದ್ರು ಕೂತ್ಕೊಂಡು ತೋಸ್ತಾ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಸೊ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತಾರೆ? ಒಂದು ಪ್ರಾಮಾಣಿಕ ಸ್ನೇಹ ಅವರಿಬ್ಬರದ್ದು. ಆಟದಿಂದ ಆಚೆಗೆ ಆಟ ಕಂಟಿಸ್ಕೊಳ್ಳೋದೇ ಆ ಸ್ನೇಹವನ್ನು ಅವ್ರು ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಶಾಶ್ವತವಾಗಿ ಉಳಿಬಲ್ಲ ಸ್ನೇಹ ಅಂತ ಅಂದ್ಕೊಳ್ತೇನೆ. ನಿಷ್ಕಲ್ಮಶ ಸ್ನೇಹ ಅದು ಹಾಗೆ ಉಳಿಬೇಕು ಅಂತ ಬೇಡ್ತೇನೆ ನಾನು. ಈಗ ಮುಂದಿನ ವಾರ ಯಾರು ಮನೆಯಿಂದ ಆಚೆ ಬರ್ಬೋದು ಅಂತ? ಡಬಲ್ ಎಲಿಮಿನೇಷನ್ ಇದ್ದರೂ ಆಶ್ಚರ್ಯ ಇಲ್ಲ, ಯಾಕಂದರೆ ಇನ್ನು 2 ವಾರ ಉಳಿದಿರೋದ್ರಿಂದ. ಯಾರು ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅದೇ ನಾನು ಆಗಲೇ ಹೇಳಿದಾಗೆ, ನಾಮಿನೇಷನ್ ಅನ್ನೋ ಅದೃಷ್ಟ ಪರೀಕ್ಷೆಯನ್ನು ಯಾರಾದರೂ ಬಚಾವಾಗಿ ಬಂದರೆ ಹೇಳೋಕ್ಕಾಗಲ್ಲ. ಕೆಲವು ಸಲ ನಾಮಿನೇಷನ್ನಲ್ಲಿ ಯಾರು ವೀಕು ಅಂತ ನಾವು ಅಂದ್ಕೊಂಡಿರ್ತೇವೆ. ಸೊ ಅವ್ರುಗಳೇ ನಾಮಿನೇಷನಿಂದ ಬಚಾವಾಗಿಬಿಡ್ಬೋದು. ಅದೃಷ್ಟದಲ್ಲಿ ಗಟ್ಟಿ ತಲೆಗಳೇ ನಾಮಿನೇಟ್ ಆಗಿ ಎಲಿಮಿನೇಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಯಾವುದನ್ನು ಊಹಿಸೋಕ್ಕಾಗೋದಿಲ್ಲ. ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅದು ಇದು ಅಂತ ಏನಾದರೂ ಬಂದರೂ ಕೂಡ ನನ್ನ ಪ್ರಕಾರ ಬಾಟಮ್ 2, ಬಾಟಮ್ 3ನಲ್ಲಿ ನನ್ನ ಪಕ್ಕದಲ್ಲಿದ್ದಿದ್ದು ಧನರಾಜಣ್ಣ, ಮೋಕ್ಷಿತಾ ಹೊರಗಡೆ ಬರಬಹುದು ಅಂತ ಅನಿಸುತ್ತೆ. ಗೌತಮಿ ಅವರು ಹಾಗೆ ಮಂಜಣ್ಣ ಅವರ ಆಟ ನೋಡ್ತಾ ಇದ್ದಾರೆ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದ್ರಿಂದನೇ ಅವರಿಬ್ಬರು ಹಿಂದುಳಿತಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇರೋವಂಥದ್ದು ಅನಿಸುತ್ತಾ? ಮನೇಲಿದ್ದಾಗ ನಿಮ್ಗೆ ಅನ್ನಿಸ್ತಿತ್ತಾ ತುಂಬ ಸಪೋರ್ಟಿವ್ ಇದ್ದಾರೆ, ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ ಅನ್ನೋದು? ಒಂದು ಒಳ್ಳೆ ಸ್ನೇಹ ಅವ್ರ ನಡುವೆ ಇದೆ, ಒಬ್ರಿಗೊಬ್ರು ಬೆಂಬಲವಾಗಿರೋದಂತೂ ನಿಜ. ಅವರು ಅದು ಆಟಕ್ಕೆ ತೊಂದರೆ ಆಗ್ತಿದೆ ಅಂತ ಅಂದಾಗ, ಒಂದಷ್ಟು ಸಂದೇಶಗಳು ಬಂದಾಗ ಅದರಿಂದ ಆಚೆಗೆ ನಿಂತು ಆಡುವ ಪ್ರಯತ್ನವನ್ನು ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಸೊ ಆ ಪ್ರಯತ್ನವನ್ನು ಇನ್ನೂ ಮಾಡದಿದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಗೌತಮಿ ಅದನ್ನು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ, ಮಂಜಣ್ಣ ಎಲ್ಲೋ ಮಾಡ್ತಿದ್ದಾರೋ ಇಲ್ವೋ ಅನ್ನೋ ಅನುಮಾನ ಕಾಡ್ತಿದೆ. ಅವ್ರು ಮಾಡಬೇಕು, ಬಹಳ ಕಡಿಮೆ ಸಮಯ ಇದೆ ಅಂತ ಅನಿಸುತ್ತೆ. ನಾವು ಈ ಹಿಂದೆ ಶಿಶಿರವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದರು, ನಿಮ್ಮ ದೇವರು ಕೊಟ್ಟ ತಂಗಿ ಮದುವೆಗೆ ಹೋಗ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದೆ ನಾನು. ಅವರು ಕರೆದಿಲ್ಲ ಅಂದರೂ ನಾನು ಹೋಗ್ತೀನಿ ಅಂತ. ಕರೀತೀರಾ ಮದುವೆಗೆ ಏನಾದರೂ? ಮದುವೆನೇ ಯಾವಾಗ ಅನ್ನೋದು ಗೊತ್ತಿಲ್ಲ. ಸೊ ಆ ವಿಷಯದಲ್ಲಿ ಶಿಶಿರಣ್ಣನೂ ಕರೀಲಿಲ್ಲ ಅಂದರೂ ಹೋಗ್ತೀನಿ ಅಂದಿದ್ದಾರೆ. ತ್ರಿವಿಕ್ರಮಣ್ಣನೂ ಹೇಳಿದರು, ನೀನು ಕರೆದಿಲ್ಲ ಅಂದರೂ ಬರ್ತೀನಿ ಅಂತ. ಸೊ ಮದುವೆನೇ ಫಿಕ್ಸ್ ಆಗಿಲ್ಲ. ಮದುವೆದೇ ಇನ್ನೂ ಏನು ಅಂತ ಗ್ಯಾರಂಟಿ ಆಗದೆ ಇರೋ ಕಾರಣಕ್ಕೆ ಅದಾದ ಮೇಲೆ ಮನೆಯವರೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ, ಮನೆಯವರ ಈ ಕಲ್ಪನೆ ಹೇಗಿದೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಸೊ ಅಮ್ಮಂಗೆ ಅಪ್ಪಂಗೆ ಎಲ್ಲ ಯಾವ ರೀತಿ ಮದುವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಗಳಿದೆ ಅನ್ನೋದು ಗೊತ್ತಿಲ್ಲ. ಸೊ ಅದೆಲ್ಲ ಅವ್ರ ಯೋಚನೆಗಳಿಗೆ ತಕ್ಕದಾಗಿ ಮದುವೆ ಅನ್ನೋದು ಸಂಪೂರ್ಣವಾಗಿ ನನ್ನ ಅಪ್ಪ ಅಮ್ಮನ ಇಷ್ಟಕ್ಕೆ ಬಿಟ್ಟಿದ್ದು ಅನ್ನೋದು ನಾನು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸೊ ಅವ್ರ ಇಚ್ಛೆನಲ್ಲಿ ಹೇಗಿದೆ ಅದಕ್ಕೆ ತಕ್ಕ ಹಾಗೆ ನಾನು ಖಂಡಿತವಾಗ್ಲೂ ಅದನ್ನು ಪಾಲಿಸ್ತೀನಿ. ಮತ್ತು ಶಿಶಿರಣ್ಣ ಯಾವಾಗಲೂ ನನಗೆ ಅಣ್ಣನೇ. ಆ ವಿಚಾರದಲ್ಲಿ ಯಾವ ಗೊಂದಲನೂ ಇಲ್ಲ. ತ್ರಿವಿಕ್ರಮಣ್ಣ ಇರ್ಬೋದು, ಶಿಶಿರಣ್ಣ ಇರ್ಬೋದು, ಅವರಿಬ್ಬರು ವಿಶೇಷವಾಗಿ ಅಣ್ಣಂದ್ರಾಗಿ ನಿಲ್ತಾರೆ. ಸೊ ಆ ಏನು ಬಾಂಧವ್ಯಕ್ಕೆ ನಾನು ಕೊಡಬೇಕಾಗಿರೋ ಮೌಲ್ಯ ಖಂಡಿತ ಕೊಡ್ತೇನೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೀವು ನಿಮ್ಮ ತಂಗಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ, ಅಂದರೆ ಒಂದಿನ ಫ್ಯಾಮಿಲಿ ರೌಂಡಲ್ಲಿ ಬಂದಾಗ ಅವ್ರನ್ನ ಕೇಳಿದೆ ಅಂತ ಹೇಳು ಅಂತ ನೀವು ಹೇಳ್ತೀರಾ.
ಅಂದರೆ ನಿಮ್ಮ ಹುಡುಗನ ಬಗ್ಗೆ ಹೆಸರು ಅಂದರೆ ಹೆಸರು ಹೇಳಕ್ಕೂ ನಾಚ್ಕೋತಾರೆ ಚೈತ್ರ ಅವರು ಅಂತ, ಅಂದರೆ ಮದುವೆ ಬಗ್ಗೆ ಮಾತಾಡ್ದಾಗೆಲ್ಲ ನಾಚ್ಕೋತಾರೆ ಅನ್ನೋದು ಒಂದು ನಾಚಿಕೆ ಇದೆಯಾ? ಹಾಗೇನಿಲ್ಲ. ನಾನು ಫ್ರೆಂಡ್ಸನ್ನೆಲ್ಲ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದು. ತುಂಬ ಜನ ಇದ್ದ ಕಾರಣಕ್ಕೆ ಎಲ್ಲರನ್ನೂ ಕೇಳಿದೆ ಅಂತ ಹೇಳು, ಎಲ್ಲರನ್ನೂ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದು. ಅವ್ರನ್ನ ಕೇಳಿ ಇಲ್ಲ ಅಂದರೆ ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲರನ್ನೂ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದು. ಅಂದರೆ ತುಂಬ ಜನ ನನ್ನ ಜೊತೆಗೆ ಭಾಳ ಗಟ್ಟಿಯಾಗಿ ನಿಂತು ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲರನ್ನೂ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದು. ಸೊ ಉಳಿದಿದ್ದೆಲ್ಲ ಅಪ್ಪ ಅಮ್ಮಂಗೆ ಬಿಟ್ಟಿದ್ದು. ಸೊ ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ಹೇಳಿದ ನಿರ್ಧಾರಕ್ಕೆ ಕುತ್ತಿಗೆ ಕೊಡೋದು ನನ್ನ ಧರ್ಮ ಮಗಳಾಗಿ, ಅದನ್ನು ಪಾಲಿಸ್ತೀನಿ. ಯಾರು ಚೈತ್ರ ಅವರು ಮದುವೆ ಆಗ್ತಿರೋ ಹುಡುಗ, ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಕುತೂಹಲ. ಯಾರಿರ್ಬೋದು, ಅದರಲ್ಲೂ ಫೈರ್ ಬ್ರ್ಯಾಂಡು, ಮಾತಂದರೆ ಚೈತ್ರ ಅಂದರೆ ಮಾತು ಅನ್ನೋ ಹೆಸರನ್ನ ತಗೊಂಡಿರೋರನ್ನ ಹೇಗೆ ಸಹಿಸ್ಕೋತಾರೆ, ಯಾರಿರ್ಬೋದು ಅನ್ನೋದು ನನಗೂ ಕುತೂಹಲ ಇದೆ. ನೋಡೋಣ ಅಪ್ಪ ಅಮ್ಮ ಯಾರನ್ನು ತೋರಿಸ್ತಾರೆ ಅನ್ನೋದ್ರ ಮೇಲೆ ನಾನು ಹೇಳ್ತೀನಿ ಅಂತ ಅಷ್ಟೇ. ಅಂದರೆ ಊರ ಕಡೆನೇ ನೋಡ್ಕೋತೀರಾ ಅಥವಾ ಸಿಟಿಗೆ ಬರೋ ಪ್ಲ್ಯಾನ್ಸ್ ಇದೆಯಾ ಏನು? ಇಲ್ಲ ಅಂದರೆ ನಾವು 3 ಜನ ಹೆಣ್ಮಕ್ಳೇ ಆಗಿರೋ ಕಾರಣಕ್ಕೆ ಅಪ್ಪ ಅಮ್ಮ ಅನ್ನೋ ಜವಾಬ್ದಾರಿ ನಮಗೂ ಇರೋ ಕಾರಣಕ್ಕೆ ಊರು ಬಿಟ್ಟು ಬರೋ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ. ಸೊ ಅದಕ್ಕೆ ತಕ್ಕದಾಗ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ. ಈಗ ಚೈತ್ರ ಅವರು ಊರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಅಂದರೆ ನೀವು ಬೆಳೆದಿರುವಂತಹ ವಾತಾವರಣನೇ ಬೇರೆ. ಈಗ ಸಂಕ್ರಾಂತಿ ಕೂಡ ಇನ್ನೇನು, ಸೊ ಆ ಹಬ್ಬಕ್ಕೆ ಇವಾಗ ಮತ್ತೆ ವಾಪಸ್ಸು ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು. ಈ ಹಿಂದೆ ಇದ್ದಂತಹ ಚೈತ್ರಗೂ ಈಗಿರುವಂತಹ ಚೈತ್ರಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಏನೋ ನನಗೆ ಪೇಷನ್ಸ್ ಕಲ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹೌದಾ, ಪೇಷನ್ಸ್ ಏನಾದರೂ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ದೆ ಮನೆಯಲ್ಲೂ ಸಹಜವಾಗಿಯೇ ಇರ್ತೇನೆ. ಮತ್ತು ನನ್ನ ಬದುಕಿನಲ್ಲಿ ಏನು ಬಂದರೂ ನಾನು ವ್ಯತ್ಯಾಸಗಳು ಕಾಣಿಸಿಲ್ಲ. ನನ್ನ ವರ್ತನೆಯಲ್ಲಿ ಯಾವತ್ತೂ ವ್ಯತ್ಯಾಸ ಕಾಣಿಸಿಲ್ಲ. ಜೀವನದಲ್ಲಿ ತುಂಬ ಪೀಕ್ನ ಸಕ್ಸಸ್ಸನ್ನು ನೋಡಿದ್ದೇನೆ, ತುಂಬ ಫಾಲ್ ಡೌನನ್ನು ನೋಡಿದ್ದೇನೆ. ತುಂಬ ಎಲ್ಲ ರೀತಿಯ ಜೀವನವನ್ನು ನೋಡಿದಾಗಲೂ ಕೂಡ ನನ್ನ ಮನೆಯಲ್ಲಿ ಸಹಜವಾಗಿ ಚೈತ್ರ ಆಗೇ ಇರ್ತಿದ್ದೆ. ಸೊ ಅದು ಇನ್ಮೇಲೂ ಹಾಗೆ ಕಂಟಿನ್ಯೂ ಆಗುತ್ತೆ. ಮನೇಲಿ ಸಂಬಂಧಿಕರ ನಡುವೆ ಫ್ರೆಂಡ್ ಸರ್ಕಲ್ನಲ್ಲಿ ಯಾವತ್ತೂ ಆ ಚೈತ್ರ ಬದಲಾಗೋದಿಲ್ಲ. ಸೊ ಅವಳು ಹಾಗೇ ಇರ್ತಾಳೆ ಅಂತ. ನಿಮ್ಮ ಮನೇಲಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ? ಅಂದರೆ ಈಗ ಹಳ್ಳಿ ಕಡೆ ಸೆಲೆಬ್ರೇಟ್ ಮಾಡೋದೇ ತುಂಬ ವಿಭಿನ್ನವಾಗಿರುತ್ತೆ. ಈಗ ಸಿಟಿಗಳಲ್ಲಿ ಅದೆಲ್ಲ ಇಲ್ಲವೂ ಇಲ್ಲ. ನಾವೆಲ್ಲೋ ಒಂದು ಶೋಗಳಲ್ಲಿ ಅಥವಾ ಗ್ರೌಂಡ್ಗಳಲ್ಲಿ ನೋಡುವಂತಹ ಪರಿಸ್ಥಿತಿ ಈಗ ಬೆಂಗಳೂರವ್ರಿಗೆ. ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ಅಂದರೆ ನಮ್ಮ ಕಡೆ ಸಂಕ್ರಾಂತಿ ಅಂದರೆ ಭಾಳ ವಿಶೇಷವಾಗಿರೋ ಇದಿಲ್ಲ. ಪೂಜೆಗಳಿರುತ್ತೆ, ಸಂಕ್ರಾಂತಿ ಕಾಳು, ಎಳ್ಳು ಬೆಲ್ಲ ಹಂಚೋದೆಲ್ಲ ಸಹಜವಾಗಿರುತ್ತೆ. ಬಿಟ್ಟು ಈ ಉತ್ತರ ಕರ್ನಾಟಕ ಕಡೆ ಇರೋ ಥರದ ಆಚರಣೆಗಳು ಸಂಕ್ರಾಂತಿಗೆ ನಮ್ಮ ಕಡೆ ಇಲ್ಲ. ಸೊ ಸಹಜವಾಗಿರೋ ಆ ಎಳ್ಳು ಬೆಲ್ಲ ಹಂಚೋ ಇದನ್ನು ಮತ್ತು ಪೂಜೆಗಳನ್ನು ನಾವು ಮಾಡ್ತೀವಿ. ಸೊ ಅದೇ ವಿಶೇಷ ನಮಗೆ, ಸದ್ಯಕ್ಕೆ ಅದೇ ವಿಶೇಷ. ಈಗ ನಾಳೆ ಹೋಗೋದಕ್ಕಾಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಅಷ್ಟೇ. ನನ್ನ ಕೊನೆ ಪ್ರಶ್ನೆ ಚೈತ್ರ ಅವರೇ, ಯಾರು ಏನೇ ಹೇಳಿದ್ರು, ಯಾರು ಎಷ್ಟೇ ಟೀಕೆ ಮಾಡಿದ್ರು ನಿಮಗೆ, ಅಂದರೆ ಹಾಗೆ ಹೀಗೆ ಅಂದರೆ ಡ್ರಾಮಾ ಮಾಡ್ತಾರೆ, ಮಾಡಲ್ಲ ಅವರು, ಹಾಗೆ ಅವ್ರ ವ್ಯಕ್ತಿತ್ವ ಅಂಥದ್ದು ಇಂಥದ್ದು, ಯಾರು ಏನೇ ಹೇಳಿದ್ರು ನೀವು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಂಡಿದ್ದಂತಹ ರೀತಿನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಪರ್ಸ್ನಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಹೆಣ್ಣಾಗಿ ಹೇಗೆ ಬಟ್ಟೆ ಧರಿಸ್ಬೇಕು ಅನ್ನೋದಾಗಿರ್ಬೋದು, ಅಥವಾ ಅವ್ರ ಮೈ ಮೇಲಿರುವಂತಹ ಪ್ರಜ್ಞೆ ಆಗಿರ್ಬೋದು, ಅದು ಎಲ್ಲೇ ಇದ್ದರೂ ಹೆಣ್ಮಕ್ಳಿಗೆ ತುಂಬ ಬೇಕಾದಂತಹ ವಿಷಯ. ಅದನ್ನು ಯಾವಾಗಲೂ ನಾವು ನೆನ್ಪಿಟ್ಕೊಳ್ಳುವಂತಹ ವಿಷಯ. ಅಂಥದ್ರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ನಿಮಗೆ ಸೆಲ್ಯೂಟ್ ಮಾಡಿರ್ತಾರೆ, ಯಾಕಂದರೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಂಡಿದ್ದಂತಹ ರೀತಿ. ಬರೀ ಸೀರೆಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ, ಹಾಗೆ ಡ್ರೆಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಡ್ರೆಸ್ ಇದ್ದರೂ ಕೂಡ ಒಂದು ಕೋಟ್ ಇರ್ತಾನೆ ಇರ್ತಿತ್ತು. ಚೈತ್ರ ಅವರು ಇರೋದೇ ಹಾಗಾ ಅನ್ನೋದು. ಹೌದು, ನಾನು ಹಾಗೇ ಇರೋದು. ಅಂದರೆ ಸಾಮಾಜಿಕ ಜೀವನಕ್ಕೆ ಬಂದಮೇಲೆ ಮತ್ತು ನಾನು ಬಟ್ಟೆಗಳ ವಿಚಾರದಲ್ಲಿ ಬಹಳ ದೊಡ್ಡ ಡಿಬೇಟ್ ಆಗಿಬಿಡುತ್ತೆ. ಯಾಕಂದರೆ ನಾನು ಒಂದು ಬಹಳ ದೊಡ್ಡ ಟ್ರಾನ್ಸಿಷನನ್ನು ಜೀವನದಲ್ಲಿ ನೋಡಿದವಳು. ನಾನು ಆಯ್ಕೆ ಮಾಡಿಕೊಂಡ ಸಿದ್ಧಾಂತ ಹೆಣ್ಣುಮಕ್ಳ ಬಗ್ಗೆ ಏನು ಹೇಳುತ್ತೆ, ನನ್ನ ಸಂಸ್ಕೃತಿ ಹೆಣ್ಣುಮಕ್ಳ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಬಹಳ ಇನ್ಡೆಪ್ತಾಗಿ ಅಧ್ಯಯನ ಮಾಡಿ ಇದು ನನ್ನ ಆಯ್ಕೆ ಅನ್ನೋದನ್ನು ಆರಿಸ್ಕೊಂಡು ನಾನಿಡುವ ಕುಂಕುಮ ಅದಕ್ಕೇನು ವೈಜ್ಞಾನಿಕ ಕಾರಣ, ಅದು ನನ್ನ ಸಂಸ್ಕೃತಿಯಲ್ಲಿ ಏನು ಪ್ರತೀಕ ಆಗುತ್ತೆ, ಅದಕ್ಕೇನು ತೂಕ, ನಾನು ತೊಡುವ ಸೀರೆ ಬೆಳೆ, ಪ್ರತಿಯೊಂದರ ಬಗ್ಗೆಯೂ ನಾನು ಅಧ್ಯಯನ ಮಾಡಿ ಇನ್ನೊಬ್ರಿಗೆ ನಾನು ಹೇಳ್ತೀನಿ ಅಂತಂದರೆ ಅದು ನಾನು ಮೊದಲು ಪಾಲಿಸಬೇಕು. ನನಗೆ ಪಾಲಿಸುವ ಅರ್ಹತೆ ಇದ್ದರೆ ಮಾತ್ರ ನಾನು ಇನ್ನೊಬ್ರಿಗೆ ಹೇಳುವ ಯೋಗ್ಯತೆಯನ್ನು ಪಡ್ಕೊಳ್ತೀನಿ ಅನ್ನೋದನ್ನು ನಂಬಿದವಳು ನಾನು. ಹಾಗಾಗಿ ನನ್ನ ಸಂಸ್ಕೃತಿಯ ಬಗ್ಗೆ ಬಹಳ ಗರ್ವದಿಂದ ನಾನು ಮಾತಾಡ್ತೀನಿ ಅನ್ನೋದಾದರೆ ಅದನ್ನು ಪಾಲಿಸೋವಾಗಲೂ ಅದೇ ಗರ್ವ ಇರಬೇಕು ಅಂತ. ನೀವು ಎಷ್ಟೊತ್ತಿಗೆ ನಮ್ಮ ಮನೆಗೆ ಬರಲಿ ನಾನು ಹಾಗೇ ಇರ್ತೀನಿ. ಯಾವಾಗಲೂ ಹಾಗೇ ಇದ್ದವಳು. ಆ ಬದುಕನ್ನು ಆಯ್ಕೆ ಮಾಡ್ಕೊಂಡಿದ್ದು ನಾನು. ನನ್ನ ಜರ್ನಲಿಸಮ್ ಮುಗಿದ ಮೇಲೆ, ನಾನು ಸಾಮಾಜಿಕ ಜೀವನಕ್ಕೆ ಬಂದ ಮೇಲೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ, ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ
ಮಾಡಿದೆ. ಅದರಲ್ಲಿ ಶ್ರೇಷ್ಠತೆಗಳು ಅರ್ಥ ಆಗ್ತಾ ಹೋಯ್ತು ನನಗೆ. ಸೊ ಹಾಗೆ ಅರ್ಥ ಆಗ್ತಾ ಹೋದಾಗ ಅದನ್ನು ಅಷ್ಟೇ ಗರ್ವದಿಂದ ನಾವು ಮುಂದಿನ ಪೀಳಿಗೆಗೆ ರವಾನಿಸಬೇಕು ಅನ್ನೋದು ಅರ್ಥ ಆಯಿತು. ನಾಳೆ ನನ್ನ ಮಕ್ಕಳು ನನ್ನನ್ನು ನೋಡಿ ಕಲಿಯುವ ಒಂದಷ್ಟು ಮಕ್ಕಳು ಯಾರಿರ್ತಾರೆ, ಸೊ ಅವ್ರಿಗೆ ಅದಕ್ಕೆ ಮಾದರಿಯಾಗಬೇಕು. ನಾವೇನು ಕೊಡ್ತೀವಿ ಅನ್ನುವಾಗ ನಮ್ಮ ಸಂಸ್ಕೃತಿ ಬಗ್ಗೆ ಬರೀ ಬಾಯಲ್ಲಿ ಭಾಷಣ ಮಾಡಿದ್ರೆ ಸಾಕಾಗೋದಿಲ್ಲ. ನಾವು ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮನ್ನು ನೋಡಿ ನಮ್ಮನ್ನು ಫಾಲೋ ಮಾಡೋರು ಅದನ್ನು ಫಾಲೋ ಮಾಡ್ತಾರೆ ಅನ್ನೋದನ್ನು ನಾನು ಯಾವಾಗಲೂ ನಂಬ್ತೀನಿ. ಸೊ ಅದು ನನ್ನ ಗರ್ವ ಮತ್ತು ನನ್ನ ಬದ್ಧತೆ ಎರಡೂ ಕೂಡ ಆಗಿರುತ್ತೆ. ಹಾಗೆ ಇನ್ನೊಂದು ಕೊನೆ ಪ್ರಶ್ನೆ, ಮುಂದೆ ಏನು ಮಾಡಬೇಕಂತ ಇದ್ದಾರೆ ಚೈತ್ರ ಅವರು? ಈಗ ಬಿಗ್ ಬಾಸ್ ಮುಗೀತು, ಹಾಗೆ ಸಂಭಾವನೆ ಎಷ್ಟು ತೊಗೊಂಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ? ಯಾರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೆ ಫಸ್ಟ್ ಬರೋದೇನು ಗೊತ್ತಾ, ಇಷ್ಟು ದುಡ್ಡನ್ನು ತೊಗೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ, ಇಷ್ಟು ಸಂಭಾವನೆ ಪಡೆದಿದ್ದಾರೆ ಇಂಥ ವ್ಯಕ್ತಿ ಅನ್ನೋದು. ನೀವೆಷ್ಟು ತೊಗೊಂಡ್ರಿ, ಹಾಗೆ ನಿಮ್ಮ ಮುಂದಿನ ನಡೆ ಏನು ಅಂತ? ನೋಡಿ, ನೀವೇ ಒಂಚೂರು ಮಾತಾಡಿ, ಚಾನೆಲ್ನವ್ರ ಹತ್ರ ಏನಾದರೂ ಕೊಡಿಸ್ತೀರಾ ನೋಡಿ, ಒಂಚೂರು ನಮ್ಮ ಕಡೆಯಿಂದ ರೆಕಮೆಂಡೇಶನ್ ಏನಾದರೂ ಮಾಡ್ತೀರಾ ಅಂದರೆ ಭಾಳ ಚೆನ್ನಾಗಿರುತ್ತೆ. ನನಗೆ ಅದ್ರ ಬಗ್ಗೆ ಯಾವುದೇ ಐಡಿಯಾಗಳಿಲ್ಲ. ಸೊ ಹಾಗಾಗಿ ನಾನು ತೀರಾ ಸಂಭಾವನೆಗಳನ್ನೆಲ್ಲ ತಲೆನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆನೂ ಮಾಡಿರಲಿಲ್ಲ. ಅದೇ ನಾನು ಹೇಳ್ತೀನಿ, ನನಗೆ ರಿಯಾಲಿಟಿ ಶೋಗೆ ದುಡ್ಡು ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಕೆಲವರೆಲ್ಲ ನೇಮ್ಸಿಗೆ ಬರ್ತಾರೆ, ಹೆಸರು ಮಾಡಬೇಕು ಅನ್ನೋ ಕಾರಣಕ್ಕೆ ಬರ್ತಾರೆ ಅನ್ನೋದು ಯೋಚನೆ ಇತ್ತು. ಹಾಗಾಗಿ ಅವ್ರು ಸಂಭಾವನೆ ಕೊಡ್ತಾರೆ ಅನ್ನೋದೆಲ್ಲ ನನಗೆ ಯೋಚನೆನೂ ಇರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಗಂಭೀರವಾಗಿ ಎಲ್ಲೂ ಅದ್ರ ಬಗ್ಗೆ ಪರಿಗಣಿಸಿಲ್ಲ, ಅದನ್ನು ದೊಡ್ಡ ವಿಷಯ ಅಂತ ಪರಿಗಣಿಸಿಲ್ಲ. ಹಾಗಾಗಿ ಅದು ಅಷ್ಟು ದೊಡ್ಡ ಚರ್ಚೆ ಮಾಡುವಂಥ ಬಹಳ ಮುಖ್ಯವಾದ ವಿಷಯ ಅಂತ ಅನಿಸೋದಿಲ್ಲ. ಉಳಿದಾಗಿ ಬಿಗ್ ಬಾಸ್ ತುಂಬ ಖುಷಿ ಕೊಟ್ಟಿದೆ ಈ ಪ್ರಯಾಣ. ಅದರಿಂದ ಆಚೆಗೆ ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಬೇಕು. ಈ ಹಿಂದೆ ಏನು ಮಾಡ್ತಿದ್ದೆ ಅದನ್ನು ಇನ್ನಷ್ಟು ಕ್ಷಿಪ್ರಗತಿಯಲ್ಲಿ ಮಾಡುವ ಪ್ರಯತ್ನ ಮಾಡ್ತೇನೆ. ಅದ್ರ ಜೊತೆಗೆ LLB ಮಾಡಬೇಕು ಅನ್ನೋ ಯೋಚನೆ ಇದೆ. ಸೊ ಇಲ್ಲ, ನಾನು ಬದುಕಿನಲ್ಲಿ ಒಂದಷ್ಟು ಮಂದಿ ಸರಿಯಾಗಿ ಕಾನೂನು ಸಲಹೆಗಳು ಸಿಗದೇನೆ ಎಷ್ಟೋ ನಿರಪರಾಧಿಗಳು ಒದ್ದಾಡ್ತಿರೋದನ್ನು ನಾನು ನೋಡಿದ್ದೀನಿ. ಸೊ ಅವ್ರಿಗೆಲ್ಲೋ ಒಂದು ಕಡೆ ಅದರ ನೆರವಿನ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ. ನಾನು ತುಂಬ ಕಡೆ ನಾನು ವೈಯಕ್ತಿಕವಾಗಿ ನೋಡಿದಾಗ ಅದು ಅನಿಸಿದ್ದಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನನ್ನಿಂದ ಯಾರಿಗಾದ್ರೂ ಒಂದಷ್ಟು ಸಹಾಯ ಆಗಬಹುದಾದರೆ ಆಗಲಿ ಅನ್ನೋ ಕಾರಣಕ್ಕೆ ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಇದೆ. ಇನ್ನೆಷ್ಟು ಸಮಯ ಸಿಗುತ್ತೆ ಎಲ್ಲವೂ ನೋಡ್ಬೇಕಿನ್ನು ಮುಂದೆ. ಅಲ್ಲ, LLB ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಅಂದರೆ ಯಾರಾದರೂ ನಿಮ್ಗೆ ಹೇಳಿದಾರ ನಿಮ್ಮ ಹತ್ರ ವಾದ ಮಾಡಿ ಗೆಲ್ಲಕ್ಕಾಗದೇ ಇಲ್ಲ ಚೈತ್ರ, ನೀನು ಸೂಟ್ ಆಗ್ತೀಯ ಲಾ ಮಾಡಿದ್ರೆ ಅಂತ? ಈಗ ಮೊನ್ನೆ ರಜತ್ ಮಾತಾಡ್ತಾ ಹೇಳ್ತಾ ಇದ್ರು, ನೀನೇನಾದರೂ ಕೇಸ್ ತೊಗೊಂಡ್ರೆ ಬರ್ಕೊಟ್ಬಿಡ್ತಾರೆ, ಹೋಗಮ್ಮ ನೀನೇ ಗೆದ್ದೆ, ವಾದ ಏನು ಮಾಡಬೇಡ ಅಂತ ಬರ್ಕೊಟ್ಬಿಡ್ತಾರೆ ಅಂತ ರಜತ್ ಕಾಲೆಳಿತಾ ಇದ್ರು. ಹಾಗೇನೂ ಇಲ್ಲ. ಕಾನೂನು ಪ್ರಕ್ರಿಯೆಗಳು ಬಹಳ ವಿಭಿನ್ನ. ಅದಕ್ಕೆ ಜ್ಞಾನ ಬಹಳ ಮುಖ್ಯ ಆಗುತ್ತೆ. ವಾದ ಮಾಡುವ ಮಾತುಗಾರಿಕೆಗಿಂತ ಹೆಚ್ಚಾಗಿ ಅದಕ್ಕೆ ಜ್ಞಾನ ಬಹಳ ಮುಖ್ಯ ಆಗುತ್ತೆ, ಅಧ್ಯಯನ ಬಹಳ ಮುಖ್ಯ ಆಗುತ್ತೆ. ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕಾನೂನು ಜ್ಞಾನ ಇರಬೇಕು ಅನ್ನೋದು ನಾನು ನಂಬ್ತೀನಿ. ಅದು ಅವಶ್ಯಕತೆ ಕೂಡ. ನಮ್ಮ ದೇಶದಲ್ಲಿ ಬಹಳ ಜನಕ್ಕೆ ಅದರ ಅರಿವಿಲ್ಲ. ಈ ಬೇಲ್ ಅಂದರೆ ಏನು, ಕೇಸ್ ಅಂದರೆ ಏನು, ಸೆಕ್ಷನ್ ಅಂದರೆ ಏನು, ಕೋರ್ಟಲ್ಲಿ ಏನು ಕೊಡ್ತಾರೆ, ಆ್ಯಂಟಿಸಿಪೇಟರಿ ಬೇಲ್ ಏನು, ಯಾವಾಗ ವರ್ಡಿಕ್ಟ್ ಆಗುತ್ತೆ, ಏನೂ ಗೊತ್ತಿರೋದಿಲ್ಲ. ಸೊ ಈ ಏನು ಸಾಮಾನ್ಯ ಜ್ಞಾನವನ್ನು ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು. ಈ ದೇಶದ ಸಂವಿಧಾನವನ್ನು ಪ್ರತಿಯೊಬ್ಬ ನಾಗರಿಕ ಓದಿರಬೇಕು. ಅದು ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಲ್ಲಿ ಒಂದಷ್ಟು ಜಾಗೃತಿ ಮೂಡಿಸುವ ಕೆಲಸ ಬಹುಶಃ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ಈ ಪ್ರಯಾಣ ಎಲ್ಲಾದರೂ ಸಹಕಾರ ಆಗ್ಬೋದು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವರೇ. ನೋಡಿದ್ರಲ್ಲ, ಚೈತ್ರ ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಒಂದಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಾಗೆ ಈ ಫೈರ್ ಬ್ರ್ಯಾಂಡ್ ಅನ್ನೋದು ಯಾವತ್ತೂ ಹಾಗೇ ಇರಲಿ, ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಅಷ್ಟೇ ಸೌಂಡು ಮಾಡಲಿ. ಈಗ ಬಿಗ್ ಬಾಸ್ ಜರ್ನಿ ಈಗ ಅಂತ್ಯ ಆಗಿದೆ. ಮುಂದೆ ಏನೆಲ್ಲ ಮಾಡ್ತಾರೆ ಅನ್ನೋ ಕುತೂಹಲ ನಮಗೂ ಇದೆ. ಏನಾದರೂ ಆ್ಯಕ್ಟಿಂಗ್ ಮಾಡ್ತಾರಾ ಅಂತ ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಇಫ್ ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗಲಿ, ಹಾಗೆ ಅವರ ಮುಂದಿನ ಕೆರಿಯರ್ಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.